ಹೌದು ಓಕೆ, ಫಸ್ಟ್ ಫಾಲ್ ಸೀಲಿಂಗ್ ಹೇಳಿ ಏನು ಮಾಡಿದ್ದೀರಾ ಸರ್. ಅಗೈನ್ ಇದು ನಿಮಗೆ ಸೆಂಟ್ರಲಲ್ಲಿ ಕಾಣ್ತಿರೋದು ಟ್ರೂ ಸೀಲಿಂಗು. ಸೈಡಲ್ಲಿ ಪ್ರೊಫೈಲ್ ಲೈಟ್ಸ್ ತಗೊಂಡು ಇಲ್ಲೊಂದು ಸ್ಟೆಪ್ ಅಪ್ ಥರ ತೊಗೊಂಡಿದ್ದೀವಿ. ಇದು ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್. ಸೆಂಟ್ರಲ್ ಇರೋದು ರಿವರ್ಸ್ ಸಂಕನ್ ಮಾಡಿದ್ದೀರಿ. ರಿವರ್ಸ್ ಥರ ತಗೊಂಡು ಸಂಕನ್ ಆಗಿದೆ ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ಇಲ್ಲಿ ಪ್ರೊಫೈಲ್ ಹಾಕಿದ್ದಾರೆ ಅಂತ ಹೇಳ್ಬೋದು. ವಾರ್ಡ್ರೋಬ್ ಬಗ್ಗೆ ಹೇಳಿ ಸರ್. ವಾರ್ಡ್ರೋಬ್ ಇದು ಕಂಪ್ಲೀಟ್ಲಿ ಬೇವಾಚ್ ವಿಂಡೋ ಸೆಟಪ್ ಜೊತೆ ಬರುತ್ತೆ. ನಿಮಗೆ ಆ ಕಡೆ ಸೆಟ್ ಆಫ್ ಒಂದು ವಾರ್ಡ್ರೋಬ್ ಬರುತ್ತೆ, ಈ ಕಡೆ ಒಂದು ಸೆಟ್ ಆಫ್ ವಾರ್ಡ್ರೋಬ್ ಬರುತ್ತೆ. ಕೆಳಗಡೆ ಬಂದಿರೋದೆಲ್ಲ ಸ್ಟೋರೇಜ್ ಬರುತ್ತೆ ಸರ್. ಓಕೆ, ಸೊ ಇದ್ರದ್ದು ಹ್ಯಾಂಡಲ್ ಕೂಡ ತುಂಬ ಯೂನಿಕ್ ಆಗಿದೆ ನೋಡಿ ಸರ್. ಇದು ತೋರಿಸಿ ಸರ್, ಇದನ್ನ ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿ ಬಂದಿದೆ. ಮೇನ್ ಆಗಿ ಇಲ್ಲಿ ನೋಡ್ಬೇಕು ಸರ್, ಇದು ಗ್ರೂ ಹಾಕ್ಬಿಟ್ಟು ಮಾಡಿರುತ್ತೆ. ಒಳ್ಳೆ ಲುಕ್ ಬರುತ್ತೆ ಸರ್. ಹ್ಯಾಂಡಲ್ಸು ಅಷ್ಟೇ, 3 ಫೀಟ್ ಹ್ಯಾಂಡಲ್ಸ್ ಬರುತ್ತೆ. ಫುಲ್ ಆಲ್ಮೋಸ್ಟ್ ಅರ್ಧ ವಾರ್ಡ್ರೋಬ್ ಅದೇ ಹ್ಯಾಂಡಲ್ಲೇ ಬಂದ್ಬಿಡುತ್ತೆ ಸರ್ ಇದು. ಓಕೆ, ಟೆಲ್ ಮಿ ಅಬೌಟ್ ಬೇ ವಿಂಡೋ. ಬೇ ವಿಂಡೋ ಇಲ್ಲಿ ಸೆಂಟ್ರಲ್ ವಿಂಡೋ ಬರೋದ್ರಿಂದ ಬೇರೆ ವಾಲ್ ಯಾವುದೋ ಆಪ್ಷನ್ ಇರಲಿಲ್ಲ ನಮಗೆ ವಾರ್ಡ್ರೋಬ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಸೆಂಟ್ರಲ್ ಬೇ ವಿಂಡೋ ಇರಲಿ ವಿತ್ ನಿಮಗೆ ಕೆಳಗಡೆ ಸ್ಟೋರೇಜ್, ನಿಮಗೆ ಸಿ ಪ್ರೊಫೈಲ್ ಹ್ಯಾಂಡಲ್ಸ್ ಜೊತೆಗೆ ಸ್ಟೋರೇಜ್ ಥರ ತಗೊಂಡು. ಕಲರ್ ಯಾವ್ದು ಸರ್ ಇದು? ಸರ್ ಇದು ಬ್ಲೂ ಕಲರ್. ಬ್ಲೂನಾ ಇದು? ಲೈಟ್ ಬ್ಲೂ ಅಲ್ಲ ಸರ್ ಇದು? ಬ್ಲೂ. ಮತ್ತೆ ಇಲ್ಲಿ ಒಂದು ಪೆಲ್ಮೆಟ್ ತಗೊಂಡಿದ್ದೀವಿ ಸರ್. ಸ್ಕ್ರೀನ್ಸ್ ಬರುತ್ತೆ. ಓಕೆ ಓಕೆ, ಓ ಪೆಲ್ಮೆಟ್. ಇದು ಪೆಲ್ಮೆಟ್ ಅಂತಾರ ಸರ್ ಇದಕ್ಕೆ? ಪೆಲ್ಮೆಟ್ ಅಂತ. ಓಕೆ ಓಕೆ. ಆ್ಯಂಡ್ ಲಾಸ್ಟಲ್ಲಿ ಕೊನೆಯಲ್ಲಿ ಇಲ್ಲಿ ಒಂದು ವಾರ್ಡ್ರೋಬ್, ಸೇಮ್ ಅಡ್ಜಸೆಂಟ್ ವಾರ್ಡ್ರೋಬ್. ಅಲ್ಲೇನು ವಾರ್ಡ್ರೋಬ್ ಬರುತ್ತೆ ಅದೇ ಥರ ಬರುತ್ತೆ. ಸೇಮ್ ರೆಪ್ಲಿಕಾ. ಹೌದು. ನಿಮಗೆ ಏನು ಇದು ಬೇವಾಚ್ ವಿಂಡೋ ಏನು ಬರುತ್ತೆ ಸರ್, ಅಷ್ಟು ಮಾತ್ರ ಮೇಲ್ಗಡೆ ಲಾಫ್ಟ್ ರನ್ ಆಗುತ್ತೆ ಅಷ್ಟೇ ಅಲ್ವಾ? ಇನ್ನಿಕ್ಕಿದೆಲ್ಲ ವೈಟ್ ಥೀಮಲ್ಲೇ ಮಾಡಿ. ವೈಟ್ ಥೀಮಲ್ಲಿ ಹಾಕಿ ಸೇಮ್ ಇದೇನು ಕಾನ್ಸೆಪ್ಟ್ ಇದೆ ಅದೇ ಕಲರಲ್ಲಿ ಬೆಡ್ ಬರುತ್ತೆ ಸರ್. ವಾವ್, ಬೆಡ್ ಕ್ರೇಜಿ ಇದೆ ಸರ್ ಇಲ್ಲಿ. ಕಲರು ತುಂಬ ಚೆನ್ನಾಗಿದೆ. ನೀವೆಲ್ಲ ರೂಮಲ್ಲೂ ನೋಡ್ಬೋದು ಸರ್, ಈ ಥರ ಸ್ಟೋರೇಜ್ ತೊಗೊಂಡಿದ್ದೀವಿ. ಸೊ ಬೇಕಾಗತ್ತಲ್ವ ಸರ್? ಹೌದು ಸರ್, ಏನಾದರೂ ಇಟ್ಕೊಳ್ಳೋಕ್ಕಾದ್ರೆ ಮೊಬೈಲ್ಸು ಎಲ್ಲ ಇಟ್ಕೊಳ್ಳೋಕ್ಕೆಲ್ಲ ಬೇಕಾಗುತ್ತೆ ವೀಕ್ಷಕರೇ. ನೋಡಿ ಚೆನ್ನಾಗಿದೆ. ಇನ್ನು ಕೇವಲ ಆರ್ಟ್ಸ್ ಇಫೆಕ್ಟ್ಸ್ಗಳನ್ನು ಕೂಡ ಇಲ್ಲಿ ಇಡ್ಬೋದಲ್ಲ ಸರ್? ಮಿನಿಯೇಚರ್ಸ್ ಇಡ್ಬೋದು ಸರ್. ಸಕ್ಕದಾಗಿರುತ್ತೆ ಇದು ಆ್ಯಕ್ಚುಲಿ. ಆ್ಯಂಡ್ ಇದಿಲ್ಲಿ ನೋಡ್ಬೋದು ಅಪೋಲ್ಸ್ಟ್ರಿ. ಇದು ಅಷ್ಟೇ ಸರ್, ಕಂಪ್ಲೀಟ್ಲಿ ನಿಮಗೆ ಸ್ವೇಡ್ ಮೆಟೀರಿಯಲ್. ಸ್ವೇಡ್ ಮೆಟೀರಿಯಲ್. ಇದು ಸ್ವಿಚ್ ಬೋರ್ಡ್ ಇಂಟಿಗ್ರೇಷನ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದರಲ್ಲಿ. ಹಾಂ ಸರ್, ಕುಷನ್ ಸೆಂಟ್ರಲ್ಲೇ ಬರುತ್ತೆ. ಅದ್ರ ಒಳಗಡೆ ಸೇರಿಸ್ಬಿಟ್ಟಿದ್ದೀರಾ? ಹೌದು ಸರ್. ವೆರಿ ಯುನಿಕ್ ಬಿಡಿ ಸರ್, ಇದು ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಸರ್, ಡಬಲ್ ಸೈಡ್ ಲಿಫ್ಟ್ ಅಪ್ ಕಾಟ್ಸ್ ಬರುತ್ತೆ. ಈ ಕಡೆಯಿಂದ ಒಂದು ಕಡೆ ಎತ್ಬೋದು, ಆ ಕಡೆ ಕಾರ್ನರಿಂದ ಒಂದು ಎತ್ಬೋದು. ಎರಡು ಆಪ್ಷನ್ ಬರುತ್ತೆ. ಡ್ರೆಸ್ಸಿಂಗ್ ಹೇಳಿ ಸರ್. ಇದು ಡ್ರೆಸ್ಸಿಂಗ್ ಥರ ತಗೊಂಡಿದ್ದೀವಿ ಬೇಸಿಕ್ ಆಗಿ. ಇದು ನೋಡ್ಬೋದು, ಇದು ಸೇಮ್ ಲ್ಯಾಮಿನೇಟ್ಸ್ ವಿತ್ ಗ್ರೂ ಪೇಂಟ್ ಮಾಡಿರೋದು. ಅಲ್ಲಿ ಏನು ಕರ್ವ್ಸ್ ತಗೊಂಡಿದ್ದೀವಲ್ಲ ಸರ್, ಅದೇ ಥರ ಇಲ್ಲೂ ಕರ್ವ್ಸನ್ನು ತಗೊಂಡಿರುವಂಥದ್ದು ತುಂಬ ಯೂನಿಕ್. ಇದು ಅಷ್ಟೇ, ನಿಮಗೆ ಬಾತ್ರೂಮ್ ಸ್ವಿಚಸ್ ಎಲ್ಲ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಮೇಲ್ಗಡೆ ಬರುತ್ತೆ. ಓಕೆ, ಸೂಪರ್. ಡೋರ್ ಓಪನ್ ಮಾಡಿ. ಇಲ್ಲೂ ಅಷ್ಟೇ ಸರ್, PVC ಫಾಲ್ ಸೀಲಿಂಗ್, ವಾಟರ್ ಪ್ರೂಫ್ PVC. ಇದು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಸರ್. ಇದು ವೆಟ್ ಡ್ರೈ ಸಪ್ರೇಷನ್ ಮಾಡೋಕ್ಕಾಗಲಿಲ್ಲ, ಏನಕ್ಕೆ ಬಾತ್ರೂಮ್ ಕಮೋಡ್ ಆ ಕಡೆ ಬಂತು. ಸೆಂಟ್ರಲ್ಲಿ ನಿಮಗೆ ಇದು ಬಂದಿದೆ, ಶವರ್ ಏರಿಯಾ ಬಂದ್ಬಿಟ್ಟಿದೆ, ಸೆಂಟ್ರಿಗೆ ಹಾಕ್ಬಿಟ್ಟಿದ್ರಲ್ವಾ? ಇಲ್ಲಿ ಕಾರ್ನರಲ್ಲಿ ಒಂದು ಸಿಂಕ್ ಯೂನಿಟ್ ತಗೊಂಡು. ಸೈಜ್ ಏನಿದೆ ವಾಶ್ರೂಮ್ದು ಸರ್? ಇದು ಅಷ್ಟೇ 5x8. 5x8. ಹೌದು. ಇವ್ರ ಮನೆಯಲ್ಲಿ ಟೈಲ್ಸ್ಗಳು ಯೂನಿಕ್ ಸರ್, ಸ್ವಲ್ಪ ಡಾರ್ಕಿಶ್ ಬಟ್ ಆದರೆ ಚೆನ್ನಾಗಿ ಕ್ಲಾಸಿ ಆಗಿದೆ ಸರ್. ಇದು ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ ಸರ್? ಇದು ಎಲ್ಲ ಫಿಟ್ಟಿಂಗ್ಸು ಜಾಗ್ವಾರೆ ಸರ್, ಕಂಪ್ಲೀಟ್ ಜಾಗ್ವಾರ. ಓಕೆ. ಆ್ಯಂಡ್ ಜಾಗ್ವಾರ್ ವಾಶ್ ಬೇಸಿನು ಜಾಗ್ವಾರೇನೆ? ಎಲ್ಲ ವಾಶ್ ಬೇಸಿನು ಕಮೋಡು ಎವ್ರಿಥಿಂಗ್ ಜಾಗ್ವಾರ್ ವೀಕ್ಷಕರೇ ನೋಡ್ಬೋದು.